ಮಂಗಳೂರಿನ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನ ಮನೋರೋಗ ಚಿಕಿತ್ಸಾ ವಿಭಾಗದ ವತಿಯಿಂದ ನಡೆದ ಬಹುನಿರೀಕ್ಷಿತ ಸೈಕ್ಯಾಟ್ರಿಕ್ ಇನ್ಸೈಟ್ 2026 ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಮಹಿ ಮಣಿಪಾಲದ ಅಂಗಸಂಸ್ಥೆಯಾದ ಕೆಎಂಸಿ ಅತ್ತಾವರದ ಆಸ್ಪತ್ರೆಯ ಸಿಮ್ಯುಲೇಷನ್ ಸೆಂಟರ್ನಲ್ಲಿ ಈ ಮಹತ್ವದ ಶೈಕ್ಷಣಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಪರಿಸರ ಪ್ರಜ್ಞೆಯ ಸಂಕೇತವಾಗಿ ಗಣ್ಯರು ಗಿಡಕ್ಕೆ ನೀರು ಎರೆಯುವ ಮೂಲಕ ವಿಶಿಷ್ಟವಾಗಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮಾಹೆ ಮಂಗಳೂರಿನ ಪ್ರೊ ವೈಸ್ ಚಾನ್ಸಲರ್ ಡಾಕ್ಟರ್ ದಿಲೀಪ್ ಜಿ ನಾಯಕ್ ಅವರು ಮಾತನಾಡಿ, ಮನೋರೋಗ ಚಿಕಿತ್ಸೆಯ ವೈದ್ಯಕೀಯ ಶಿಕ್ಷಣದಲ್ಲಿ ಆಗುತ್ತಿರುವ ಆಧುನಿಕ ಬದಲಾವಣೆಗಳ ಕುರಿತು ಬೆಳಕು ಚೆಲ್ಲಿದ್ರು. Manipal campus, we have been doing the workshops like ICD-11 as well as the workshops related to child. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆಎಂಸಿ ಅತ್ತಾವರ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಚಕ್ರಪಾಣಿ ಎಂ ಅವರು ಮಾತನಾಡಿ, ಸಮಗ್ರ ರೋಗಿ ಆರೈಕೆಯಲ್ಲಿ ಮಾನಸಿಕ ಆರೋಗ್ಯದ ಒಳನೋಟಗಳು ಎಷ್ಟು ಮುಖ್ಯ ಎಂಬುದನ್ನು ವಿವರಿಸಿದರು. Then I went, then they said EBL, this case-based learning, OSCE, OSPI. I was in total shock. I did not know about it. I heard about it, but I didn't know. So then I visited, there were about 6-7 government dental schools. I went all around with the permission of Dr. Ranjan Pai, and then I saw what was happening there about OSCE, OSPI. I learned it, and we also introduced it in the medical program also that time, and we had modified it. OSCE started in 75. It's not that it's something new, and 85, about 50 countries started practicing it. But everyone has got its own way of doing OSCE. ಇವರೊಂದಿಗೆ ಗೌರವ ಅತಿಥಿಗಳಾಗಿ ಅಸೋಸಿಯೇಟ್ ಡೀನ್ಗಳಾದ ಡಾಕ್ಟರ್ ಅಶ್ಫಾಕ್ ಮೊಹಮ್ಮದ್ ಮತ್ತು ಡಾಕ್ಟರ್ ಶೀತಲ್ ಉಳ್ಳಾಲ್ ಉಪಸ್ಥಿತರಿದ್ದು ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದರು. ಸಂಘಟನಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಅನಿಲ್ ಕುಮಾರ್ ಎಂಎನ್ ಅವರು ಎಲ್ಲರನ್ನ ಸ್ವಾಗತಿಸಿದರು. ಸಹ ಅಧ್ಯಕ್ಷರಾದ ಡಾಕ್ಟರ್ ಕೇಶವ ಪೈಯವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂತು. ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ರಕ್ಷಿತಾ ಸತೀಶ್ ಅವರು ಧನ್ಯವಾದ ಸಮರ್ಪಿಸಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.